ಇವತ್ತು ಬೆಳಗ್ಗೆನೇ ಎದ್ಬಿಟ್ಟು ಎಳೆ ಬಿಸಿಲಲ್ಲಿ ನಿಂತ್ಕೊಂಡು ಬಿಸಿ ಬಿಸಿ ಚಾಯ್ನ ಕುಡ್ಕೊಂಡೆ. ಆಮೇಲೆ ಆಚೆ ಕಡೆ ಹೋಗೋಣ ಅಂತ ಪ್ಯಾಂಟು ಶರ್ಟ್ ಎಲ್ಲ ಹಾಕ್ಕೊಂಡು ಆಚೆ ಕಡೆ ಒಂದು ರೌಂಡು ವಾಕಿಂಗ್ ಅಂತ ಹೋದೆ. ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬರೋವಾಗ ಹಾಗೆ ಹಾಲನ್ನ ತೊಗೊಂಬಂದೆ. ಮನೇಲಿ ಟೊಮೆಟೊ ಇರಲಿಲ್ಲ ಅಂತ ಹಾಗೆ ತರಕಾರಿ ಅಂಗಡಿಗೆ ಹೋಗ್ಬಿಟ್ಟು 25 ರೂಪಾಯಿ ಕೊಟ್ಬಿಟ್ಟು 3/4 kg ನಾಟಿ ಟೊಮೆಟೊನ ಮನೆಗೆ ತೊಗೊಂಬಂದೆ. ಮನೆಗೆ ತೊಗೊಂಬಂದ್ಬಿಟ್ಟು ಶೇವಿಂಗು ಟ್ರಿಮ್ಮಿಂಗ್ ಎಲ್ಲ ಮಾಡಿ ಸ್ನಾನ ಗೀನ ಎಲ್ಲ ಮಾಡಿ ತಂದಿರೋ ನಾಟಿ ಟೊಮೆಟೊ ಎಲ್ಲ ಹಾಕ್ಬಿಟ್ಟು ಬಿಸಿ ಬಿಸಿ ತಿಳಿ ಸಾರೇನೋ ರೆಡಿ ಮಾಡಿದೆ. ಲಾಸ್ಟಲ್ಲಿ ಇಂಗು ಸಾಸಿವೆ ಎಲ್ಲ ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟಮೇಲೆ ಬಿಸಿ ಬಿಸಿ ತಿಳಿ ಸಾರೇನೋ ರೆಡಿ ಆಯಿತು. ಆಮೇಲೆ ಹಾಲು ಕಾಯಕ್ಕಿಟ್ಟೆ. ಆಮೇಲೆ ಮಿಕ್ಕಿರೋ ದೋಸೆ ಇಟ್ಟಿತ್ತು ಅಂತ ಚಟ್ನಿಗೆ ಎಲ್ಲ ರೆಡಿ ಮಾಡಿಕೊಂಡು ಚಟ್ನಿನೂ ಮಾಡಿದೆ. ಆಮೇಲೆ ಡಿಕಾಕ್ಷನ್ ಇರಲಿಲ್ಲ ಅಂತ ಡಿಕಾಕ್ಷನ್ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಬಿಸಿನೀರು ಇಟ್ಬಿಟ್ಟು ಬಿಸಿನೀರೆಲ್ಲ ಕುದ್ದಾದ್ಮೇಲೆ ಆ ಬಿಸಿನೀರನ್ನ ಡಿಕಾಕ್ಷನ್ ಪಾತ್ರೆಗೆ ಹಾಕಿ ಕಾಫಿ ಪುಡಿ ಎಲ್ಲ ಹಾಕಿ ಡಿಕಾಕ್ಷನ್ನ ರೆಡಿ ಮಾಡಿದೆ. ಅಷ್ಟೊತ್ತಿಗೆ ಬೆಳಗ್ಗೆ 10 ಗಂಟೆ ಆಗ್ತಾಯಿತ್ತು. ಬಂದು ಕೆಲಸಕ್ಕೆ ಅಂತ ಕೂತ್ಕೊಂಡೆ. ಮಧ್ಯಾಹ್ನ ಆಗ್ತಿದ್ದಂಗೆ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಅಂತ ಹೋದ್ವಿ. ಅಲ್ಲಿ ಮಹಾಮಂಗಳಾರತಿ ಎಲ್ಲ ನಡೀತಾ ಇತ್ತು. ಮಹಾಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ಅಲ್ಲೇ ಊಟ ಗೀಟ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ. ಆಮೇಲೆ ಮನೆಗೆ ಬರ್ತಿದ್ದಂಗೆ ಗೋಧಿ ಎಲ್ಲ ಒಣಗಾಗದೆ ಸ್ವಲ್ಪ ಕೆಲಸ ಇತ್ತು ಅಂತ. ಆಮೇಲೆ ಸಾಯಂಕಾಲ ಆಗ್ತಿದ್ದಂಗೆ ಬಿಸಿ ಬಿಸಿ ಚಾಯ್ ಕುಡಿದೆ. ತಾತ ಟೀಗೆ ಹೋಗಿ ಬಿಸಿ ಬಿಸಿ ಚಾಯ್ನ ಕುಡಿದೆ. ಆಮೇಲೆ ಇನ್ನೂ ಹಿಟ್ಟು ಮಿಕ್ಕಿದೆ ಅಂತ ರಾತ್ರಿ ಊಟಕ್ಕೆ ಅಂತ ತಿರ್ಗಾ ಅದೇ ದೋಸೆ ಹಿಟ್ಟನ್ನ ಹಾಕಿದೆ. ಮೊನ್ನೆ ದೋಸೆ ಮುರಿದೋಗ್ತಾಯಿತ್ತು, ಇವತ್ತು ಹಂಗೆ ಸ್ವಲ್ಪ ಮುರಿದೋಗ್ತಾಯಿತ್ತು. ಪರವಾಗಿಲ್ಲ ಅಂತ ಹಂಗೆ ತಿರ್ಗಾ ಜೋಡಿಸ್ಬಿಟ್ಟು ತಟ್ಟೆಗೆ ದೋಸೆ ಚಟ್ನಿ ಹಾಕ್ಕೊಂಡು ತಿನ್ಕೊಂಡೆ. ಅಷ್ಟೊತ್ತಿಗೆ ರಾತ್ರಿ 9:30 ಆಗ್ತಾಯಿತ್ತು. ಬಂದು ಎಡಿಟಿಂಗ್ ಅಂತ ಕೂತ್ಕೊಂಡೆ. ಅಲ್ಲಿಗೆ ಇವತ್ತಿನ ದಿನಚರಿ ಏನೋ ಮುಗೀತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.